ಮೇಸ್ತ್ರಿಗಳೇ, ಹಾಂ, ಇವತ್ತೇನಾದ್ರು ಕೆಲಸ ಆಯ್ತಾ? ಒಳ್ಳೆ ಮಾತು ಹೇಳಿದ್ರಿ. ನೀವು ಕೊಟ್ಟಿರೋ ದುಡ್ಡಲ್ಲಿ ಅರ್ಧ ದಿವಸದ ಕೆಲಸನೇ ಆಗಿದ್ದು. ಮಧ್ಯಾಹ್ನದಿಂದ ಏನು ಕೆಲಸ ಇಲ್ಲದೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀವಿ. ಪರವಾಗಿಲ್ಲ, ಅದು ಕೆಲಸನೇ ಅಲ್ವಾ, ಆಗಲಿ ಬಿಡಿ. ಅದು ನಿಮಗೆ ಕೆಲಸ, ಆದರೆ ನಮ್ಗೆ ಅದು ಟೈಮ್ ಪಾಸು. ಸರಿ, ಅದೇನು ದುಡ್ಡು ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಅರೇಂಜ್ ಆಯ್ತಾ ಸರ್? ಅದೇ ಅದನ್ನು ಟ್ರೈ ಮಾಡ್ತಿದ್ದೀನಿ. ಏನೇನಾಗುತ್ತೆ ಕೊಟ್ಬಿಡ್ತೀನಿ, ಎಲ್ಲ ಕೆಡ್ಸ್ಕೊಬಿಡಿ. ಸರಿ, ಈಗ ಹಾಗಾದರೆ ಇನ್ನೊಂದು ಕೆಲಸ ಮಾಡಿ ಸರ್. ನನಗೆ ಬೇರೆ ಕಡೆ ಬಿಲ್ಡಿಂಗು ಆರ್ಡ್ರ್ ಬಂದೈತೆ. ನಾನು ಅಲ್ಲಿ ಒಪ್ಕೊಂಡು ಅಲ್ಲಿ ಕೆಲಸ ಮಾಡ್ತಿರ್ತೀನಿ. ನಿಮಗೆ ದುಡ್ಡು ಅಡ್ಜಸ್ಟ್ ಆದರೆ ಅಲ್ಲಿಗೆ ಬನ್ನಿ, ಆಮೇಲೆ ಇಲ್ಲಿ ಕೆಲಸ ಮುಂದುವರ್ಸೋಣ. ಅದುವರೆಗೂ ಕೆಲಸ ಸ್ಟಾಪ್ ಮಾಡೋಣ ಸರ್. ಹಂಗೆಲ್ಲ ಮಾಡೋಕ್ಕಾಗುತ್ತೆ ಮೇಸ್ತ್ರಿಗಳೇ? ಕೆಲಸನ ಅರ್ಧಕ್ಕೆ ಬಿಟ್ಟು ಹೋಗೋಕ್ಕಾಗತ್ತಾ? ಹಂಗೆಲ್ಲ ಮಾಡೋಂಗಿಲ್ಲ, ಅದು ಅಪಶಕನ. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಸರ್? ಈಗ ಕೆಲಸ ಮಾಡಬೇಕಂದ್ರೆ ಮೆಟೀರಿಯಲ್ ಬೇಕು, ಮೆಟೀರಿಯಲ್ ಬೇಕಂದ್ರೆ ದುಡ್ಡು ಬೇಕು. ನಿಮ್ಮ ಹತ್ರ ದುಡ್ಡಿಲ್ಲ ಅಂದಮೇಲೆ ನಾವು ಬಂದು ಏನು ಮಾಡೋಕ್ಕಾಗತ್ತೆ ಸರ್? ಕನ್ಸು ಕಾಣೋದು ಸುಲಭ, ಆ ಕನ್ಸಿಗೆ ರೆಕ್ಕೆ ಪುಕ್ಕ ಬರಬೇಕಂದ್ರೆ ಕೈಯಲ್ಲಿ ದುಡ್ಡಿರ್ಬೇಕು ಸರ್. ಅದು ಸರಿನೇ, ಆದರೆ ಏನು ಮಾಡೋದು ಮೇಸ್ತ್ರಿಗಳೇ? ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ದುಡ್ಡಿದ್ರೆ ಕೊಡದೇ ಇರ್ತಿದ್ದ ನಾನು. ನಿಮ್ಮ ಕಷ್ಟ ಅರ್ಥ ಮಾಡ್ಕೊಂಡಿದ್ದಕ್ಕೆ ಸರ್ ನಾನು ಹೇಳ್ತಿರೋದು. ಈಗ ಮೆಟೀರಿಯಲ್ ಇಲ್ಲ ಅಂದಮೇಲೆ ನಾವೇನು ಮಾಡೋಣ ಹೇಳಿ ಸರ್? ಸುಮ್ಮನೆ ಬರೋದು, ಹರಟೆ ಹೊಡೆಯೋದು, ಹೋಗೋದು, ಇದೇ ಆಗ್ತಿದೆ. ಆಗ ಮಾಡಿದ್ರೆ ನಿಮ್ಮ ಹತ್ರ ಬಂದು ಕೂಲಿ ತೊಗೊಂಡೋಗ್ಬೋದು, ಆದರೆ ನಿಮಗೆ ನಷ್ಟ ಅಲ್ವಾ? ನಮಗೂ ಕೆಲಸ ಮಾಡಿದ್ದು ಖುಷಿ ಇರಬೇಕಲ್ವಾ? ಅದಕ್ಕೆ ನಾನು ಹೇಳ್ತಿರೋದು, ದುಡ್ಡಿದ್ದಾಗ ಮನೆ ಕಟ್ಟಿದ್ರಾಯ್ತು. ಈಗ ನಾನು ಬೇರೆ ಕಡೆ ನೋಡ್ಕೋತೀನಿ ಅಂತ. ಬೇಡ ಬೇಡ, ಇನ್ನೊಂದು 2 ದಿವಸದಲ್ಲಿ ನಾನು ಅಡ್ಜಸ್ಟ್ ಮಾಡಿ ಕೊಡ್ತೀನಿ. ಹಂಗೆ ಮಾಡ್ಬಿಡಿ, ನೀವು ಕೆಲಸ ಮುಂದುವರಿಸಿ. ಆಯ್ತು ಸರ್, ನಿಮ್ಮ ಕಾರಣ ಎಲ್ಲ ಕೇಳ್ಕೊಂಡಿರೋಕ್ಕಾಗಲ್ಲ. ಇನ್ನು 2 ದಿವಸ ನೋಡ್ತೀನಿ ಅಷ್ಟೇ. ಸರಿ ಸರಿ, ಏನೋ ಅಡ್ಜಸ್ಟ್ ಮಾಡ್ಕೊಡ್ತೀನಿ.